ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿತಾರ, ನೀವ್ಯಾರು ಅದರ ಬಗ್ಗೆ ಮಾತಾಡಬೇಡಿ, ಮಾತಿಗೂ ಸಿಎಂ ಬದಲಾವಣೆ ಅನ್ನುವಂತಹ ಅಪಸ್ವರವನ್ನು ತೆಗಿಬೇಡಿ. ಅವರದ್ದೇ ನಾಯಕರು ಸಿಎಂ ಅನ್ನ ಬದಲಾಯಿಸಿ ಅಂತ ಕೇಳ್ತಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗುವಂತಹ ಆಸೆ ಇದೆ ಅಂತ ಅನಿಸ್ತಾ ಇದೆ. ಮತ್ತೆ ಹೊಸಬರಿಗೆ ಈ ಸಲ ಅವಕಾಶ ಬರುತ್ತೆ ಅನ್ನುವಂತಹ ನಿರೀಕ್ಷೆಗಳು ಕೂಡ ಕಂಡು ಬರ್ತಾ ಇದೆ. ಎರಡು ಬಣಗಳು ಕಾಂಗ್ರೆಸ್ನಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡು ಬರುತ್ತೆ. ಒಂದು ಡಿ ಕೆ ಶಿವಕುಮಾರ್ ಅವರು ಬಣ ಆದ್ರೆ ಮತ್ತೊಂದು ಸಿಎಂ ಸಿದ್ದರಾಮಯ್ಯನವರ ಬಣ. ಹೈಕಮಾಂಡ್, ಕಾಂಗ್ರೆಸ್ಸಿನ ಹೈಕಮಾಂಡ್ ಏನು ನಿರ್ಣಯ ಮಾಡುತ್ತೆ, ಆದ್ದರಿಂದ ಸಚಿವ ಸಂಪುಟದ ಬದಲಾವಣೆ ಬಗ್ಗೆ ಮಾತನಾಡಲಿಕ್ಕೆ ಡಿಸಿಎಂ ಮತ್ತು ಸಿಎಂ ದೆಹಲಿಗೆ ಹೋಗಿದ್ರಾ? ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಈಗ ದಿಢೀರನೆ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಇನ್ಫ್ಯಾಕ್ಟ್ ಸಿಎಂ ಸಿದ್ದರಾಮಯ್ಯನವರ ಜೊತೆ ಡಿ ಕೆ ಶಿವಕುಮಾರ್ ಕೂಡ ದೆಹಲಿಗೆ ಹೋಗಿದ್ದಾರೆ. ಅಷ್ಟಕ್ಕೂ ಡಿ.ಸಿ.ಎಂ ಮತ್ತು ಸಿ.ಎಂ ದೆಹಲಿಗೆ ಯಾಕೆ ಹೋದರು, ಅಂಥದ್ದು ಏನಿದೆ ಅನ್ನುವಂಥ ಪ್ರಶ್ನೆ ಅನೇಕರಲ್ಲಿ ಕಾಡ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸಿಎಂ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿ ಮೇಲೆ ಕುಳಿತುಕೊಂಡು 2 ವರ್ಷ ಕಂಪ್ಲೀಟ್ ಆಗ್ತಾ ಬಂತು. ಬರೋಬ್ಬರಿ 2 ವರ್ಷಗಳನ್ನು ಈ ಸರ್ಕಾರ ಸಮಾಪ್ತಿ ಮಾಡಿದೆ, ಸಂಪೂರ್ಣಗೊಳಿಸಿದೆ. ಈಗ ಒಂದು ಅಪಸ್ವರ ಕೇಳಿ ಬರ್ತಾ ಇದೆ. ಏನು ಅಂತಂದರೆ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅಂತ. ಅದು ಈಗಿನ ಅಪಸ್ವರ ಅಲ್ಲ, ಸುಮಾರು ದಿನಗಳಿಂದನೂ ಕೂಡ ಸ್ವಪಕ್ಷದ ಮತ್ತು ವಿಪಕ್ಷದ ಅನೇಕ ನಾಯಕರು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ನಿರಂತರವಾಗಿ ಮಾತನಾಡ್ತಾ ಇದ್ದಾರೆ. ಕರ್ನಾಟಕ ಕಾಂಗ್ರೆಸ್ಸಿನ ಉಸ್ತುವಾರಿಗಳಾಗಿರ್ತಕ್ಕಂತಹ ಸುಜರೇವಾಳರು ಕರ್ನಾಟಕಕ್ಕೆ ಬಂದು ಬೆಂಗಳೂರಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರನ್ನು, MLAಗಳನ್ನು, MP ಗಳನ್ನು, MLCಗಳನ್ನು, ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರಂತ ಯಾರಿರ್ತಾರೆ ಅವ್ರನ್ನೆಲ್ಲ ಕರೆದು ಸಿಎಂ ಬದಲಾವಣೆ ಬಗ್ಗೆ ಯಾರೂ ಕೂಡ ಮಾತನಾಡುವಂತಿಲ್ಲ, ಅದರ ಬಗ್ಗೆ ಚಕಾರನೇ ಎತ್ತಂಗಿಲ್ಲ ಗುರು ನೀವ್ಯಾರು. ಆ ಡಿಸಿಷನ್ನ ತೆಗೆದುಕೊಳ್ಳೋದಕ್ಕೆ ಕೇಂದ್ರ ಇದೆ, ಹೈಕಮಾಂಡ್ ಇದೆ, ನಮ್ಮ ಹೈಕಮಾಂಡ್ ಇದೆ ದೆಹಲಿಯಲ್ಲಿ. ಹೈಕಮಾಂಡ್ ವಿಲ್ ಟೇಕ್ ದ ಡಿಸಿಷನ್. ನೀವ್ಯಾರು ಅದರ ಬಗ್ಗೆ ಮಾತಾಡಬೇಡಿ, ಮಾತಿಗೂ ಸಿಎಂ ಬದಲಾವಣೆ ಅನ್ನುವಂಥ ಅಪಸ್ವರವನ್ನು ತೆಗಿಬೇಡಿ. ಅಷ್ಟಕ್ಕೂ ಸಿಎಂ ಬದಲಾವಣೆಯ ಮಾತುಕತೆಗಳು ಬಹಳ ಜೋರಾಗಿ ಕೇಳಿ ಬಂದದ್ದು ಯಾವಾಗ ಅಂತಂದರೆ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಮುಡಾ ಹಗರಣದಲ್ಲಿ ಆರೋಪಿಗಳಾದಂತಹ ಸಂದರ್ಭದಲ್ಲಿ ಸಿಎಂ ಬದಲಾವಣೆ ಆಗಬೇಕು ಅನ್ನುವಂತಹ ಮಾತುಗಳು ಕೇಳಿಬಂತು. ಸಾಮಾನ್ಯವಾಗಿ ವಿಪಕ್ಷಗಳು ಅದನ್ನು ದೂರುತ್ತೆ. ನಿಜ, ವಿಪಕ್ಷದವ್ರು ಏನು ಮಾಡಿದರೂ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಸಂಗತಿ. ಆದರೆ ಸ್ವಪಕ್ಷದಲ್ಲಿ, ಅದೇ ಪಕ್ಷದಲ್ಲಿ ಅವರದ್ದೇ ನಾಯಕರು ಸಿಎಂ ಅನ್ನು ಬದಲಾಯಿಸಿ ಅಂತ ಕೇಳ್ತಾರೆ ಅಂತಂದರೆ ದೇರ್ ವಾಸ್ ಅ ಸ್ಟ್ರಾಂಗ್ ರೀಸನ್ ಅಲ್ಲ, ಆ ಸ್ಟ್ರಾಂಗ್ ರೀಸನ್ನೇ ಮುಡಾ ಹಗರಣ. ಬಟ್ ಸಿಎಂ ಸಿದ್ದರಾಮಯ್ಯನವರು ಅದು ಯಾವುದಕ್ಕೂ ಕೂಡ ಕೇರ್ ಮಾಡಲಿಲ್ಲ, ನಾನು ತಪ್ಪೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಇದ್ದರು. ಅದಾದಮೇಲೆ ಆ ಮೂಡಾ ಹಗರಣದಲ್ಲಿ ಕ್ಲೀನ್ ಶೀಟನ್ನು ಪಡೆದುಕೊಂಡು ಮತ್ತೆ ಆ್ಯಸ್ ಯೂಶ್ವಲ್ ಆಗಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. 2 ವರ್ಷ ಆಯಿತು ಈ ಸರ್ಕಾರ ಕಂಪ್ಲೀಟ್ ಆಗಿ. ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗುವಂತಹ ಆಸೆ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂತಂದರೆ ಅವರು ಇರುವಂತಹ ಮತ್ತು ಈಗ ಅವರ ಪೊಲಿಟಿಕಲ್ ಸ್ಟೈಲ್ ಆಗಿರ್ಬೋದು ಅಥವಾ ಅವರು ಪೊಲಿಟಿಕಲ್ ವೇ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ವ್ಯತ್ಯಾಸವನ್ನು ತೋರಿಸ್ತಾ ಇದೆ. ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಅಂದರೆ ಹಿಂದಿನ ಡಿ ಕೆ ಶಿವಕುಮಾರ್ ಅವರನ್ನು ನೋಡೋದಕ್ಕೂ ಈಗಿನ ಡಿ ಕೆ ಶಿವಕುಮಾರ್ ಅವರನ್ನು ನೋಡೋದಕ್ಕೂ, ಯಾಕಂತಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಎಲ್ಲೊಂದು ಕಡೆ ಕಾಳು ಹಾಕ್ತಾ ಇದ್ದಾರೇನೋ ಅಂತ ಅನ್ನಿಸ್ತಾ ಇದೆ. ಬಟ್ ಮೇಜರ್ ವಿಷಯ ಏನಂತಂದರೆ ಸಚಿವ ಸಂಪುಟದ ಬದಲಾವಣೆ ಆಗುತ್ತೆ. ಯಾಕಂತಂದರೆ ಸರ್ಕಾರ ಬಂದು 2 ವರ್ಷ ಆಯಿತು. ಸರ್ಕಾರದ ಈ 2 ವರ್ಷದ ಅವಧಿಯಲ್ಲಿ ದೊಡ್ಡ ಲೀಡರ್ಗಳು, ಸೀನಿಯರ್ಸ್ಗಳು ಮಂತ್ರಿ ಪದವಿಯಲ್ಲಿದ್ದಾರೆ. ಮತ್ತು ಹೊಸಬರಿಗೆ ಈ ಸಲ ಅವಕಾಶ ಬರುತ್ತೆ ಅನ್ನುವಂತಹ ನಿರೀಕ್ಷೆಗಳು ಕೂಡ ಕಂಡು ಬರ್ತಾ ಇದೆ. ಆದ್ದರಿಂದ ಸಚಿವ ಸಂಪುಟದ ಬದಲಾವಣೆ ಬಗ್ಗೆ ಮಾತನಾಡಲಿಕ್ಕೆ ಡಿ.ಸಿ.ಎಂ ಮತ್ತು ಸಿ.ಎಂ ದೆಹಲಿಗೆ ಹೋಗಿದ್ರಾ ಅನ್ನುವಂತಹ ಪ್ರಶ್ನೆ ಕೂಡ ಇವತ್ತು ಅನೇಕ ಜನರಲ್ಲಿ ಕಾಡ್ತಾ ಇದೆ. ಹೌದು, ಸಿಎಂ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಒಂದಿಷ್ಟು ಜನ ವರಿಷ್ಠರನ್ನು ಭೇಟಿಯಾಗಿ ಮಾತನಾಡಿದ ನಂತರ ಮಾಧ್ಯಮಗಳ ಮುಂದೆ ಬಂದು ಹೇಳಿದ್ದೇನು ಅಂತಂದರೆ, ಸಚಿವ ಸಂಪುಟದ ಬಗ್ಗೆ ನಾವೇನು ಭಾಳ ಮಾತಾಡಿಲ್ಲ, ಆದರೆ ಒಂದು ವೇಳೆ ಸಚಿವ ಸಂಪುಟ ರಚನೆ ಆಯಿತು, ನೂತನ ಸಚಿವ ಸಂಪುಟ ಏನಾದರೂ ರಚನೆ ಆಯಿತು ಅಂತಂದರೆ ಯುವಕರಿಗೆ ಮತ್ತು ಈಗ ಯಾರು ಸೀನಿಯರ್ಸ್ ಇದ್ದಾರೆ ಅವರೆಲ್ಲ ಸ್ಟೆಪ್ ಡೌನ್ ಆಗಿ ಯುವಕರಿಗೆ ಮತ್ತು ಹೊಸಬರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದನ್ನು ಹೇಳಿದರು. ಗೊತ್ತಿಲ್ಲ, ಇವತ್ತು ಸೀನಿಯರ್ ಲೀಡರ್ ಯಾರ್ಯಾರಿದ್ದಾರೆ ಕಾಂಗ್ರೆಸ್ಸಲ್ಲಿ ಅವರು ಎಲ್ಲ ಮುಂದಿನ ದಿನಗಳಲ್ಲಿ ಸ್ಟೆಪ್ ಡೌನ್ ಆಗಿ ಇವತ್ತು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಲೀಡರ್ ಅಂತ ಅನ್ನಿಸ್ಕೊಳ್ಳೋರು ಮತ್ತು ಹೊಸಬರು ಅಂತ ಯಾರಿದ್ದಾರೆ ಅವರಿಗೆ ಮಂತ್ರಿ ಪದವಿ ಸಿಕ್ಕಿದರೆ ಆಶ್ಚರ್ಯಪಡುವಂತಹ ಸಂಗತಿ ಏನಲ್ಲ ಇದು. ಯಾಕೆಂದರೆ ಈ ಹಿಂದೆಯಿಂದನೂ ಸಚಿವ ಸಂಪುಟ ಬದಲಾವಣೆ ಆಗುತ್ತೆ ಅಂತ ಗೊತ್ತಾದಾಗಲಿಂದಲೂ ಕೂಡ ತಾವು ರಾಜಕೀಯಕ್ಕೆ
ಆಗಮಿಸಿದ್ದಲ್ಲದೆ ಅವರ ರಾಜಕೀಯದ ಗಾಡ್ ಫಾದರ್ಗಳು ಯಾರ್ಯಾರಿದ್ದಾರೋ ಅವರ ಹತ್ರಕ್ಕೆ ಹೋಗಿ ದಯವಿಟ್ಟು ನನಗೆ ಮಂತ್ರಿ ಪದವಿ ಕೊಡಿ, ನನಗೆ ಮಂತ್ರಿ ಪದವಿ ಕೊಡಿ ಅಂತ ಕೇಳ್ತಾ ಇರುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಸುದ್ದಿಯಾಗಿತ್ತು. ಆ ಸುದ್ದಿ ಹೊರಗಡೆ ಬಂದಿತ್ತು ಕೂಡ ಹೌದು. ಹೀಗಾಗಿ ಎರಡು ಬಣಗಳು ಕಾಂಗ್ರೆಸ್ನಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತೆ. ಅದೆಲ್ಲ ನಿಮಗೆ ಗೊತ್ತಿರುವಂಥ ಸಂಗತಿ. ಒಂದು ಡಿ ಕೆ ಶಿವಕುಮಾರ್ ಅವರ ಬಣ ಆದರೆ ಮತ್ತೊಂದು ಸಿ ಎಂ ಸಿದ್ದರಾಮಯ್ಯನವರ ಬಣ. ಸಿ ಎಂ ಸಿದ್ದರಾಮಯ್ಯನವರ ಬಣದ ನಾಯಕರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಹತ್ರ ಬಂದರು, ದಯವಿಟ್ಟು ನನಗೆ ಈ ಸಲ ಈ ಪೋರ್ಟ್ಫೋಲಿಯೋ ಕೊಡಿ, ಈ ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳಿಕೊಂಡು ಹೋದವರು ಇದ್ದಾರೆ. ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಹತ್ರ ಕೂಡ ಅವರ ಬೆನ್ನೆಲುಬಾಗಿ ನಿಂತಹ ಅಥವಾ ಅವರ ಬೆನ್ನ ಹಿಂದೆ ಇರುವಂತಹ ನಾಯಕರು ಕೂಡ ಬಂದು ನನಗೆ ಈ ಮಂತ್ರಿ ಸ್ಥಾನ ಕೊಡಿ, ಈ ಪೋರ್ಟ್ಫೋಲಿಯೋ ಕೊಡಿ ಅಂತ ಕೇಳಿರ್ತಾರೆ. ಆದರೆ ಹೈಕಮಾಂಡ್, ಕಾಂಗ್ರೆಸ್ಸಿನ ಹೈಕಮಾಂಡ್ ಏನು ನಿರ್ಣಯ ಮಾಡುತ್ತೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತಹ ಕಾಂಗ್ರೆಸ್ಸಿನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ನಿರ್ಣಯ ತೆಗೆದುಕೊಳ್ತಾರೆ, ಯಾರಿಗೆ ಸೀಟ್ ಕೊಡ್ತಾರೆ, ಯಾರಿಗೆ ಮಂತ್ರಿ ಸ್ಥಾನ ಕೊಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಬಟ್ ಶಾರ್ಟ್ಲಿ ಸದ್ಯದಲ್ಲಿಯೇ ಸಚಿವ ಸಂಪುಟದ ಪುನರ್ರಚನೆ ಆಗುತ್ತೆ ಅನ್ನುವಂತಹ ವಿಷಯ ಸದ್ಯಕ್ಕೆ ಖಾತ್ರಿಯಾಗಿದೆ. ಸಿ ಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿತಾರಾ ಅನ್ನುವಂತಹ ಪ್ರಶ್ನೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಯಾಕಂತಂದರೆ ದೇವರಾಜ್ ಅರಸೂರವರ ರೆಕಾರ್ಡನ್ನು ಬ್ರೇಕ್ ಮಾಡಬೇಕು ಅಂತ ಪಣ ತೊಟ್ಟು ಕೂತಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು. ಯಾಕೆಂತಂದರೆ 7 ವರ್ಷ, ಮೋರ್ ದೆನ್ 7 ಇಯರ್ಸ್ ಅಂತ ಭಾವಿಸೋಣ ದೇವರಾಜ್ ಅರಸು ಅವರು ಸಿ ಎಂ ಆಗಿದ್ದು. ಇನ್ಫ್ಯಾಕ್ಟ್ ಸಿ ಎಂ ಸಿದ್ದರಾಮಯ್ಯನವರು ಕಳೆದ ಬಾರಿ ಮುಖ್ಯಮಂತ್ರಿ ಆದಾಗ 5 ವರ್ಷ ಸತತವಾಗಿ ಮುಖ್ಯಮಂತ್ರಿಯಾಗಿ ಕುರ್ಚಿಯಲ್ಲಿ ಕೂತಿದ್ದರು. ಈಗ ಸೆಕೆಂಡ್ ಟರ್ಮ್. ಈ ಟರ್ಮಲ್ಲೂ ಕೂಡ ಅಂದರೆ ಇನ್ನೂ ಹತ್ರ ಒಂದು 7ರಿಂದ 8 ತಿಂಗಳು 9 ತಿಂಗಳು ಅವರು ಏನಾದರೂ ಮುಖ್ಯಮಂತ್ರಿಯಾಗಿ ಮುಂದುವರೆದರೆ ಅರಸು ಅವರ ರೆಕಾರ್ಡನ್ನು ಬ್ರೇಕ್ ಮಾಡೋದಂತಾಗುತ್ತೆ. ಸೊ ಅದನ್ನು ಮಾಡೋ ತನಕ ಆ ಸ್ಥಾನದಿಂದ ಸಿದ್ದರಾಮಯ್ಯನವರು ಎದ್ದು ಬರೋ ಥರ ಕಾಣೋದಿಲ್ಲ. ಇದಾದ ನಂತರ ಸಿ ಎಂ ಸಿದ್ದರಾಮಯ್ಯನವರು ಮೊನ್ನೆ RCBಯ ಸ್ಟ್ಯಾಂಪೇಡ್ ಏನಾಯ್ತಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ಅದರ ಬಗ್ಗೆ ಒಂದಿಷ್ಟು ಮಾತುಕತೆಗಳನ್ನು ನಡೆಸಿದರು. ಅದು ಹೆಂಗಾಯಿತು, ಏನಾಯಿತು, ಏನಿಲ್ಲ, ನಮ್ಮದೇನೂ ತಪ್ಪಿಲ್ಲ ಅನ್ನುವಂತಹ ಒಂದಿಷ್ಟು ವಿವರಣೆಯನ್ನು ಕೇಂದ್ರ ಸರ್ಕಾರಕ್ಕೆ ಹೈಕಮಾಂಡಿಗೆ, ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ಕೊಟ್ಟಿದೆ. ಕಾಂಗ್ರೆಸ್ಸಿನ ಹೈಕಮಾಂಡ್ ಕೂಡ ಅದಕ್ಕೆ ಸಂತಾಪವನ್ನು ಸೂಚಿಸಿದೆ. ಇನ್ನು ಅದಾದ ಮೇಲೆ ಜಾತಿ ವರದಿ ಹಿಂದೆ ಬಹಳ ಅನ್ಸೈಂಟಿಫಿಕ್ ಅಂತ ಹೆಸರುವಾಸಿಯಾಗಿತ್ತು. ಇದು ಸೈಂಟಿಫಿಕ್ ವರದಿಯಲ್ಲ, ಇದನ್ನು ಮಾಡುವಂತಹ ನಿಟ್ಟಿನಲ್ಲಿ ಮಾಡಿಲ್ಲ, ಏನು ಬೇಕು ಬೇಡ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಆದ್ದರಿಂದ ಅದರ ಬಗ್ಗೆ ಒಂದಿಷ್ಟು ವರದಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಪುನರ್ ಜಾತಿ ಗಣತಿಯನ್ನು ಮಾಡಲಿಕ್ಕೆ ತಯಾರಾಗಿದೆ ಸರ್ಕಾರ ಅಂತ ಸಿದ್ದರಾಮಯ್ಯನವರು ತಿಳಿಸಿದರು. ಇವತ್ತು ಪೇಪರಲ್ಲೇ ಬಂದಿತ್ತು. ಇನ್ನೂ ಒಂದು 60ರಿಂದ 80 ದಿನಗಳ ಒಳಗಡೆ ಜಾತಿ ಗಣತಿಯ ವರದಿಯನ್ನು, ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಎಕ್ಸಾಕ್ಟ್ ವರದಿಯನ್ನು ಕೊಡಲಾಗುತ್ತೆ ಅಂತ ಅದರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ಅದಾದ ಮೇಲೆ ಸಂತಾಪವನ್ನು ಸೂಚಿಸಿದರು. ಅಂದರೆ ಯಾರು 11 ಜನ ಈ RCB ಕಪ್ ಗೆದ್ದದ್ದನ್ನು, ವಿಜಯೋತ್ಸವವನ್ನು ನೋಡಲಿಕ್ಕೆ ಅಭಿಮಾನಿಗಳು ಬಂದಿದ್ದರಲ್ಲ, ಬಹಳ ಸಣ್ಣ ವಯಸ್ಸಿನ ಹುಡುಗರು, ಹೀಗಾಗಬಾರ್ದಾಗಿತ್ತು, ಆದರೆ ಹಾಗೋಯಿತು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಭಾಳ ಚಿಕ್ಕ ವಯಸ್ಸಲ್ಲಿ ಹೀಗೆಲ್ಲ ನಡಿಬಾರ್ದಿತ್ತು ಅಂತ ಸಂತಾಪವನ್ನು ಸೂಚಿಸಿದರು. ಬಟ್ ಫೈನಲಿ ಮೇಜರ್ ಉದ್ದೇಶ ಏನು ಅಂತಂದರೆ, ಇವರೆಲ್ಲ ಈ ಸ್ಟ್ಯಾಂಪೇಡನ್ನು ಬಗ್ಗೆ ಚರ್ಚೆ ಮಾಡೋದಕ್ಕೋ ಅಥವಾ ಅದರ ಕ್ಲಾರಿಫಿಕೇಷನ್ ಕೊಡೋದಕ್ಕೋ ಅಥವಾ ಜಾತಿ ಗಣತಿ ಈಸ್ ಅನ್ ಮೇಜರ್ ರೀಸನ್ ಇರಬಹುದು, ಇಲ್ಲ ಅಂತಲ್ಲ. ಆದರೆ ಸಚಿವ ಸಂಪುಟದ ಬದಲಾವಣೆ ಬಗ್ಗೆ, ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಅನೇಕರ ವಾದ ಮತ್ತು ಅನೇಕ ಜನರ ಅಭಿಪ್ರಾಯ ಕೂಡ ಹೌದು. ಇನ್ಫ್ಯಾಕ್ಟ್ ಸಚಿವ ಸಂಪುಟದ ಬದಲಾವಣೆ ಆಗಿದ್ದೇ ಆದರೆ, ಹಳೆ ನೀರು ಹೋಗಿ ಹೊಸ ನೀರು ಬಂದಿದ್ದೇ ಆದರೆ, ಹಳೆ ರಾಜಕಾರಣಿಗಳು ಸ್ಟೆಪ್ ಡೌನ್ ಆಗಿ ಕಾಂಗ್ರೆಸ್ ಪಕ್ಷದ ಯಂಗ್ ಆ್ಯಂಡ್ ಡೈನಾಮಿಕ್ ಲೀಡರ್ ಅನ್ನಿಸ್ಕೊಂಡವರು, ನ್ಯೂ ಫೇಸಸ್ಗಳು ಯಾರಾದರೂ ಮಂತ್ರಿ ಸ್ಥಾನದಲ್ಲಿ ಕೂಡ್ತಾರೆ ಅಂತಂದರೆ ಅದು ಯಾರಾಗಿರಬಹುದು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ.